ಅವರಷ್ಟು ಅವರೇ ಹಾಕೊಂತಾರೆ. ರೈಸ್ ಏನ್ ಮಾಡಿದ್ದಾರೆ ಎಲ್ಲ ಅವರಷ್ಟು ಅವರೇ ಒಂದು ಸರ್ವ್ ಮಾಡ್ಕೊತಾರೆ. ಮತ್ತೆ ಮೇಂಟೆನೆನ್ಸ್ ಕೂಡ ಅಷ್ಟೇ, ಅವರಷ್ಟು ಬೇರೆ ಎಲ್ಲ ಒಂದು ಮೇಂಟೆನೆನ್ಸ್ ಕೂಡ ಮಾಡ್ಕೊತಾರೆ. ನಮ್ಮ ಹೆಸರು ರಾಜು ಅಂತ. ನಂದು ಹುಟ್ಟಿನ ಬಂದು ವೀರಣ್ಣ ಅಂತ, ಎಂ ವೀರಣ್ಣ ಅಂತ. ಇಲ್ಲಿ ರಾಜು ಅಂತ ಅಡ್ಡ ಹೆಸರು ಕರೆದು ಅದೇ ರಾಜು ಪ್ರಚಾರ ಇದೆ. ಇದು ಅನ್ನ ಹಾಕೋದು ತೊಟ್ಟಿ. ಮಾಡಿ ಅನ್ನನ ಇದಕ್ಕೆ ಸ್ಟಾಕ್ ಮಾಡ್ಕೊಂತೀವಿ. ಇದಕ್ಕೆ ಒಂದು 5 ಡ್ರಮ್ ಅನ್ನ ಹಾಕ್ತಿವಿ, 5 ಡ್ರಮ್ ಅನ್ನ ಹಾಕ್ತಿವಿ. ಒಂದು ಸ್ಕೂಲ್ಸು BA ಇಂಟಿಗ್ರೇಟೆಡ್ ಕನ್ನಡ ಒಂದು ಇವಾಗ ಕಂಪ್ಲೀಟ್ ಮಾಡ್ಬಿಡ್ತಾ ಇದಾರೆ. ನಿನ್ನ ಹೆಸರು? ನಂದೀಶ್. ನಂದೀಶ್ ಅಂತ. ಜಯಂತ್ ಎಂ. 9th E ಸೆಕ್ಷನ್. ಜಯಂತ್ ಅಂತ. ಸೊ ಆ ತರ ಇಷ್ಟೊಂದು ಆಕ್ಟಿವ್ ಆಗಿರ್ತಾರೆ ಇಲ್ಲಿ ಸ್ಟೂಡೆಂಟ್ಸು. ಕಬಡ್ಡಿ ಆಡ್ತಾನೆ. ಲಾಂಗ್ ಜಂಪ್. ನಮ್ಮ ಹೆಸರು ರಾಜು ಅಂತ. ನಂದು ಹುಟ್ಟಿನ ಬಂದು ವೀರಣ್ಣ ಅಂತ, ಎಂ ವೀರಣ್ಣ ಅಂತ. ಇಲ್ಲಿ ರಾಜು ಅಂತ ಅಡ್ಡ ಹೆಸರು ಕರೆದು ಅದೇ ರಾಜು ಪ್ರಚಾರ ಇದೆ. ಇದು ಅನ್ನ ಹಾಕೋದು ತೊಟ್ಟಿ. ಮಾಡಿ ಅನ್ನನ ಇದಕ್ಕೆ ಸ್ಟಾಕ್ ಮಾಡ್ಕೊಂತೀವಿ. ಇದಕ್ಕೆ ಒಂದು 5 ಡ್ರಮ್ ಅನ್ನ ಹಾಕ್ತಿವಿ, 5 ಡ್ರಮ್ ಅನ್ನ ಹಾಕ್ತಿವಿ. ಆಮೇಲೆ ಡ್ರಮ್ಮಲ್ಲಿ ಹಾಗೆ ಇರುತ್ತೆ. ನಮ್ಮ ಹುಡುಗರದು ಖಾಲಿ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿತ್ಕೊಂತೀವಿ ಈ ಅನ್ನನ. ಇದು 1 ಕ್ವಿಂಟಲ್ ಬೇಯುತ್ತೆ. ನಾವೊಂದು 80 kg ಹಾಕಿದ್ದೀವಿ. 80 kg ಗಂಜಿ ಕೆಳಗಡೆನೆ ಹೋಗುತ್ತೆ, ಫಿಲ್ಟ್ರು ನೋಡಿ. ಇದ್ರಲ್ಲಿ ಇಲ್ಲಿ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ. ಅಕೇಶನಲ್ ಫಂಕ್ಷನ್ ಇದ್ದಾಗ, ನಮ್ಮ ಮಠದ ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ಭಕ್ತರಿಗೂ ಇಲ್ಲೇ ಊಟ ಹಾಕ್ತೀವಿ ನೋಡಿ. ಇದು ಇಲ್ಲಿ ಗಂಜಿ ಹೋಗುತ್ತೆ ಕೆಳಗಡೆ. ಇದು ಸ್ಟೀಮು ಬಿಟ್ಕೊಳಕ್ಕೆ. ಸ್ಟೀಮ್ ಅದರೊಳಗೆ ಬಂದರೆ ಈ ಥರ ಆಫ್ ಮಾಡ್ಕೊಂತೀವಿ, ಇದು ಮಾಡ್ತೀವಿ. ಇದು ನೋಡಿ, ಇದು ಸಾಂಬಾರು. ಬೆಳಿಗ್ಗೆ 2 ಕೊಳಗ ಮಾಡಿದ್ದು ಖಾಲಿ ಆಗಿದೆ ಸಾಂಬಾರು. ಈಗ ಸಾಂಬಾರು ಮಾಡೋಕ್ಕೆ ಹುರಿ ಹಾಕಿದ್ದಾರೆ. ಅದೇ ಥರ ಅಲ್ಲಾಸ್ ಬನ್ನಿ ಸುಡುತ್ತೆ ನೋಡಿ. ಇದು ಸಾಂಬಾರು ಇದೆ, ಈಗ ಖಾಲಿ ಆಗಿದೆ. ಈಗ ಸಂಜೆಗೆ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಮ್ಮಲ್ಲಿ ವರ್ಕರ್ಸು ಅನ್ನ ಮಾಡೋಕ್ಕೆ ಒಂದು 6 ಜನ ಇದ್ದಾರೆ. ಬೆಳಿಗ್ಗೆ ಒಂದು 3 ಜನ, ಸಾಯಂಕಾಲ ಒಂದು 3 ಜನ ಇದು ಮಾಡ್ಕೊಂತಾರೆ. ಸಾಂಬಾರ್ನವರು 2 ಇದ್ದಾರೆ. ಬೆಳಿಗ್ಗೆ 2, ಮಧ್ಯಾಹ್ನ 2. ಆ ಕಡೆ ಒಂದು 2 ಇದ್ದಾರೆ. ಮಧ್ಯಾಹ್ನ 1, ಸಾಯಂಕಾಲ 1 ಮಾಡ್ಕೊಂತಾರೆ. ಇದು ಮುದ್ದೆ. ಇದು ಕೊಪ್ಪರಿಗೆಯಲ್ಲಿ ಮುದ್ದೆ ಮಾಡ್ತೀವಿ. ಮುದ್ದೆ ಮಾಡಿ ನೋಡಿ ಅಲ್ಲಿ ಹಾಕೊಂಡು ಕಟ್ಟಕ್ಕೆ. ಇದು ನೀರು. ಈಗ ಆದ್ಮೇಲೆ ಕೊಪ್ಪರಿಗೆ ಕಾವು ಇರುತ್ತಲ್ಲ, ಅದಕ್ಕೆ ತಣ್ಣಗಾಗಲಿ ಅಂತ ನೀರು ಬಿಟ್ಟಿದೆ. ಇದೊಂದು ತೊಳೆದು ಇದು ಮಾಡ್ಬಿಟ್ಟು ಇದು ಮಾಡೋದು ನೋಡಿ. ಅದು ರಾಗಿ ಹಿಟ್ಟು ನಮ್ಮಲ್ಲಿ. ಇದು ಗಾಳಿ ಹೋಗಕ್ಕೆ ಜಾಲ್ರ ಹೊಗೆ ತುಂಬ್ಕೊಳುತ್ತಲ್ಲ, ಎಕ್ಸಾಸ್ಟ್ ಫ್ಯಾನು. ಅದು 4-5. ಇದು ಬಂದ್ಬಿಟ್ಟು ಒಂದು ಸ್ಟೂಡೆಂಟ್ಸ್ ಒಂದು ಡೈನಿಂಗ್ ಹಾಲು, ಅಂದ್ರೆ ಊಟ ಮಾಡೋದು ಒಂದು ಸೆಕ್ಷನ್. ಇವಾಗ 1:30 ಆಗ್ತಾ ಇದೆ ಟೈಮ್. ಎಲ್ಲ ಒಂದು ಹುಡುಗರೆಲ್ಲ ಬರಕ್ಕೆ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ನೋಡಿ, ಈ ಕಡೆಯಿಂದ ಎಲ್ಲ ತುಂಬಾ ಹುಡುಗರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ಒಂದು ಸೆಕ್ಷನ್ ಬಂದ್ಬಿಟ್ಟು ಒಂದು 5,000 ಜನ ಹುಡುಗರು ಬರ್ತಾರೆ. ಅದೇ ತರ ಒಂದು 4 ಸೆಕ್ಷನ್, ಒಂದು 4 ಬ್ಯಾಚ್ ಹುಡುಗರು ಬರ್ತಾರಂತೆ. ಸೊ ಸರಿಸುಮಾರಾಗಿ ಒಂದು ಬಾರಿ ಕಡಿಮೆ ಆದ್ರೂ ಟೋಟಲ್ ಒಂದು 12,000 ವಿದ್ಯಾರ್ಥಿಗಳು ಬರ್ತಾರಂತೆ. ಸೊ ನೋಡ್ಬೋದು, ನಿಮ್ಗೆ ಬ್ಯಾಕ್ ಸೈಡ್ ಕಾಣಿಸ್ತದೆ ಎಷ್ಟು ಒಂದು ಹುಡುಗರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಆತರ ಎಲ್ಲ ಹುಡುಗರೆಲ್ಲ ಅವರಷ್ಟು ಬಡಿಸ್ಕೊಂತಾರೆ ಅಡಿಗೆನ. ಯಾರ ಮೇಲೇನೋ ಒಂದು ಡಿಪೆಂಡೆನ್ಸಿ ಅನ್ನೋದು ಇಟ್ಕೊಳಲ್ಲ. ನೋಡಿ ಎಷ್ಟು ಜನ ಬರ್ತಾ ಇದ್ರು, ಒಂದು ಜನಸಾಗರ ಒಂದು ಬರ್ತಾ ಇದಾರೆ. ಸೊ ಅದೇ ತರ
ಸ್ಟೂಡೆಂಟ್ಸ್ ಒಂದು ಊಟ ಮಾಡ್ತಾ ಇದಾರೆ ಸೆಕ್ಷನ್ 1ನೇ ಕ್ಲಾಸ್ ಇಂದ ಒಂದು 7ನೇ ಕ್ಲಾಸ್ ವರ್ಗು ಅಂತೆ. ಸೊ ಅವರು ಎಷ್ಟು ಒಂದು ಶಿಸ್ತಾಗಿ ಹೋಗ್ತಾ ಇದಾರೆ ಅಂದ್ರೆ ನೋಡಿ, ನನ್ ಬ್ಯಾಕ್ ಸೈಡ್ ಕಾಣಿಸ್ತಾ ಇದಾರೆ ನಿಮ್ಗೆ. ಎಲ್ಲ ಅವರಷ್ಟು ಅವರೇ ಕ್ಲೀನ್ ಆಗಿ ಒಂದು ಪ್ಲೇಟ್ಸ್ ಅನ್ನ ತಗೊಂಡು ಅವರಷ್ಟು ಅವರೇ ಕ್ಲೀನ್ ಆಗಿ ಒಂದು ವಾಶ್ ಮಾಡ್ಕೊಂಡು ಪ್ಲೇಟ್ಸ್ ಅನ್ನ ಹೋಗ್ತಾ ಇದಾರೆ ಊಟ ಮಾಡಕ್ಕೆ. ಎಷ್ಟು ಶಿಸ್ತಾಗಿ ಹೋಗ್ತಾ ಇದಾರೆ ಅಂದ್ರೆ ಅವ್ರನ್ನ ಒಂದು ಮೇಂಟೈನ್ ಮಾಡಕ್ ಅಂತ ಹೇಳ್ಬಿಟ್ಟು ಹಿಂದೆ ಇದಾರೆ. ಅವರು ಒಂದು ಕೋಲ್ ತಗೊಂಡು ನಿಂತ್ಕೊಂಡಿದ್ದಾರೆ. ಬಟ್ ನನ್ಗೆ ಇಷ್ಟ ಆಗಿದ್ದೇನೆ ಅಂತ ಹೇಳಿದ್ರೆ ಎಲ್ಲ ಒಂದು ಅವರಷ್ಟು ಗೌರೆ ಮಕ್ಳಷ್ಟು ಮಕ್ಳು ಎಲ್ಲ ಒಂದು ಕೆಲಸಗಳನ್ನ ಮಾಡ್ಕೊಂತಾರೆ. ಮತ್ತೆ ಅಡಿಗೆ ಒಂದು ಬಡಿಸೋದಾಗಿರ್ಬೋದು ಅವರಷ್ಟು ಗೌರೆ ಒಂದು ಬಡಿಸ್ಕೊಂತಾರೆ ಅಡಿಗೆಯನ್ನ. ಸೊ ಅದು ನಾನು ಗಮನಿಸಿದೆ. ಮತ್ತೆ ಎಲ್ಲ ಒಂದು ವ್ಯವಸ್ಥೆಗೆಲ್ಲ ಅವರಷ್ಟು ಗೌರೆ ಮಾಡ್ಕೊಂತಾರೆ ಎಲ್ಲ ಕೆಲಸಗಳು. ಯಾರು ಒಂದು ಕೆಲಸ ಮತ್ತೆ 7ನೇ ಕ್ಲಾಸ್ ಅವ್ರು ಏನು ವಿದ್ಯಾರ್ಥಿಗಳಿರ್ತಾರೆ ಅವರಂತೆ ಬಡಿಸೋದೆಲ್ಲ ಊಟನ ಒಳಗಡೆ. ಸೊ ನಾನ್ ಕೇಳ್ದೆ ಅವ್ರನ್ನ, ಎಲ್ಲ ಉಳಿಯತ್ತ ಊಟ ಎಲ್ಲ ಕರೆಕ್ಟಾಗಿ ಸರಿಗೋತ್ತ ಅಂತ ಕೇಳಿದಕ್ಕೆ ಎಲ್ಲ ಒಂದು ಒಂದು ಸಾಕಾಗ್ಬಿಟ್ಟು ಮತ್ತೆ ಇನ್ನು ಉಳಿಯುತ್ತಂತೆ ಊಟನ. ಸೊ ಅದೆಲ್ಲ ಹೇಳ್ತಾ ಇದ್ರು. ಎಲ್ಲ ತುಂಬಾ ಇಷ್ಟ ಆಯ್ತು. ಮತ್ತೆ ಎಲ್ಲ ನನ್ಗೆ ಗಮನಿಸಿದೇನಂತ ಎಲ್ಲ ವಿಭೂತಿ ಹಾಕಿದ್ದಾರೆ. ಮತ್ತೆ ಹುಡುಗರೆಲ್ಲ ಬಂದ್ಬಿಟ್ಟು ಬೆಳಗ್ಗೆ ಒಂದು 4 ಗಂಟೆಗೆಲ್ಲ 4-5 ಗಂಟೆಗೆಲ್ಲ ಎದ್ದೋಳ್ಬಿಡ್ತಾರಂತೆ ಎಲ್ಲ ಹುಡುಗರು. ಎದ್ದೋಳ್ಬಿಟ್ಟು ಮತ್ತೆ ಒಂದು ಪ್ರಾರ್ಥನೆಗೆಲ್ಲ ಮಾಡ್ತಾರಂತೆ. ಸೊ ನೀವು ಬೆಳಗ್ಗೆ ಎದ್ದೋಳ್ಬಿಟ್ಟು ಎಷ್ಟೊತ್ತಿಗೆ ಎದ್ದೇಳ್ತೀರಾ? 5 ಗಂಟೆಗೆ ಎದ್ದೋಳ್ಬಿಟ್ಟು ಏನೇನ್ ಮಾಡ್ತೀರಾ ಕೆಲಸಗಳು? ಬಾಯಿ ಅದೇನು ಬೇಡ, ಏನೋ ಶ್ಲೋಕ ಹೇಳಿದ್ರು. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಸೊ ಈ ತರ ಎಲ್ಲ ಹುಡುಗರೆಲ್ಲ ಬರ್ತಾ ಇದಾರೆ, ಅದಕ್ಕೆ ಒಳಗಡೆ ಕಳಿಸ್ತಾ ಇದೀನಿ ನಾನು. ಸೊ ಊಟ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕೊನೆಗೆ ಬಂದ್ಬಿಟ್ರೆ ಎಲ್ಲ ಹುಡುಗರು ಬಂದ್ರು. ಎಲ್ಲ ಒಂದು ಶಿಸ್ತಾಗಿ ಬಂದಿದ್ದಾರೆ ಸಾಲಾಗಿ ನಡ್ಕೊಂಡು. ಅದಕ್ಕೆ ಒಂದು ಮೇಂಟೈನ್ ಮಾಡಕಂತ ಹೇಳ್ಬಿಟ್ಟು ಹುಡುಗರೇ ಎಲ್ಲ ಮೇಂಟೈನ್ ಮಾಡ್ಕೊಂತಾರೆ ಒಳಗಡೆ ಸುಮಾರು ಎಷ್ಟು ಜನ ಹುಡುಗರು ಇರ್ತಾರೆ ಸರ್ ಒಳಗಡೆ? ಸುಮಾರು ಇಲ್ಲ ಊಟಕ್ಕೆ 5,000 ಜನ ಇರ್ತಾರೆ. 5,000 ಜನ ಒಂದು ಟೈಮಿಗೆ, ಒಂದು ಬಾರಿಗೆ. ಆ ಥರ 2 ಟೈಮ್ಸ್ ಬರ್ತಾರಾ? 4 ಸಾವಿರ ಬರ್ತಾರಾ? 5,000 ಅಂದ್ರೆ 4 ಬಾರಿ 20,000 ಜನ ಆಗ್ತಾರೆ. ಅಂದ್ರೆ ಕಡಿಮೆ ಜನ ಆಗ್ತಾರೆ. ಅಂದ್ರೆ ಕುಂದ್ರಕ್ಕೆ ಸ್ಪೇಸ್, ಊಟ ಮಾಡಕ್ಕೆ ಬರ್ತದೆ. ಟೋಟಲ್ ಒಂದು 10,000 15,000 ಜನ ಬರ್ತಾ ಇರ್ತಾರೆ. ಮಕ್ಕಳಿಗೆ ಅಂದ್ರೆ 12,000 ಜನ. 12,000 ಜನ ಬರ್ತಾರೆ ಮಕ್ಕಳು. ವಿದ್ಯಾರ್ಥಿಗಳು ಟೋಟಲ್ 12,000 ವಿದ್ಯಾರ್ಥಿಗಳಿದ್ದಾರೆ. ಅದ್ರಲ್ಲಿ ಬಂದ್ಬಿಟ್ಟು ಒಂದು 5,000 ವಿದ್ಯಾರ್ಥಿಗಳು ಒಂದು 5,000 ವಿದ್ಯಾರ್ಥಿಗಳು ಇಲ್ಲಿ ಒಂದು ಬ್ಯಾಚ್ ಬರ್ತಾರಂತೆ. ಸೊ ಅವ್ರು ಬಂದು ಒಂದು ಅಡಿಗೆ ಮಾಡ್ಕೊಂಡು ಮತ್ತೆ ಆತರ ಒಂದು 4 ಬ್ಯಾಚ್ಗಳು ಆತರ ಬರುತ್ತಂತೆ. ಅದೇ ಸುಮಾರಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೇನು ಟೋಟಲ್ ಗೆ ಒಂದು 12,000 ಒಂದು. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು, ಎಲ್ಲ ಮಕ್ಕಳು ಬಂದ್ಬಿಟ್ಟು 12,000 ಜನ ಮಕ್ಕಳಿದಾರಂತೆ. ನೋಡಿ ಎಲ್ಲಾನು ಅವರಷ್ಟು ಅವ್ರೆ ಹಾಕೊಂತಾರೆ. ರೈಸ್ ಏನ್ ಮಾಡಿದಾರೆ ಎಲ್ಲ ಅವರಷ್ಟು ಅವ್ರೆ ಒಂದು ಸರ್ವ್ ಮಾಡ್ಕೊಂತಾರೆ. ಮತ್ತೆ ಮೇಂಟೆನೆನ್ಸ್ ಕೂಡ ಅಷ್ಟೇ, ಅವರಷ್ಟು ಅವ್ರೆ ಎಲ್ಲ ಒಂದು ಮೇಂಟೆನೆನ್ಸ್ ಕೂಡ ಮಾಡ್ಕೊಂತಾರೆ. ಮತ್ತೆ ಅಲ್ಲಿ ನೋಡಿ ಹುಡುಗರು ಎಷ್ಟು ಜನ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಹೋಗ್ಬಾರ್ದು, ತುಳಿಬಾರ್ದು, ನಡ್ಕೊಂಡು ಹೋಗ್ಬಾರ್ದು ಕಾಲಲ್ಲೆಲ್ಲ. ಯಾಕಂತ ಹೇಳಿದ್ರೆ ಅವರು ಅಡಿಗೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಒಂದು ಬ್ಯಾಕ್ ಕ್ಯಾಮ್ರಾ ಇಟ್ಟಿರ್ತೀನಿ. ಬ್ಯಾಕ್ ಕ್ಯಾಮ್ರಾ ಮಾಡ್ತಾ ಇದೀನಿ. ನೋಡಿ ಅಡುಗೆನ ಅವರಷ್ಟು ಅವರೇ ಬಡಿಸ್ಕೊಂತಾರೆ. ಎಷ್ಟು ಅಂದ ಇವಾಗ ಒಂದು ಬ್ಯಾಚ್ ಬಂದ್ಬಿಟ್ಟು ಒಂದು 5,000 ವಿದ್ಯಾರ್ಥಿಗಳಂತ ಬರ್ತಾರಂತೆ.
ಹಸುಗಳು ಯಾವ ಥರ ಓಡಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಇವು ಹಸುಗಳು ಯಾವ ಥರ ಓಡಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಹೌದು, ಮಠದಲ್ಲಿ ಹಸುಗಳು ಏನಕ್ಕೆ ಇರೋದು? ಹಸುಗಳು ಹಾಂ 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 ಎಲ್ಲ ಒಂದು ಸ್ಕೂಲ್ಸು, BA ಇಂಟಿಗ್ರೇಟೆಡ್ ಕನ್ನಡ ಒಂದು ಕಾಲೇಜುಗಳಿವೆಲ್ಲ. ಏನು ಮಾಡ್ತಾ ಇದ್ದೀರಾ? ಹೋಮ್ವರ್ಕು ಇಲ್ಲೇ ಬರೆಯೋದು, ಇಲ್ಲೇ ಓದ್ಕೊಂಡು ಆಗಿದ ತಕ್ಷಣ ಹೋಗೋದು. ಹಾಸ್ಟೆಲಲ್ಲಿ ಇರೋದು? ಹಾಸ್ಟೆಲಲ್ಲಿ ಬರ್ಕೋಬೋದಲ್ಲ ಆರಾಮಾಗಿ ನೀನು. ಹಾಂ 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 ನಾನು ಇರ್ತೀನಿ ಪ್ರಾರ್ಥನೆಗೆ ಇವತ್ತು. ನಾನು ಬರ್ತೀನಿ 6 ಗಂಟೆಗೆ, ಇಲ್ಲೇ ಇರ್ತೀನಿ. ಹೋಗಿ ಸ್ನಾನಗಿನ ಮಾಡ್ಕೊಂಡು ಬರ್ತೀನಿ. ಅಭಿಷೇಕ್ ಅಂತ ಹೇಳ್ಬಿಟ್ಟು ಎಷ್ಟನೇ ಕ್ಲಾಸು? 9ನೇ ತರಗತಿ ಓದ್ತೀನಿ. 9ನೇ ಕ್ಲಾಸು ಅಭಿಷೇಕ್ ಅಂತ ಹೇಳ್ಬಿಟ್ಟು. ಏನು ಓದ್ತಾ ಇದೆಯಾ? ಇವರು ಒಂದು ಹೋಮ್ ವರ್ಕ್ ಮಾಡ್ತಾ ಇದಾರೆ. ಸೊ ಈ ಹೋಮ್ ವರ್ಕ್ಸ್ನೆಲ್ಲ ಇವರು ಇಲ್ಲೇ ಕಂಪ್ಲೀಟ್ ಮಾಡಿಬಿಡ್ತಾರಂತೆ. ಇನ್ನು ಸ್ಕೂಲ್ ಇದ್ ಮೇಲೆ ಇದೆ ನೋಡಿ, ಇದೇ ಸ್ಕೂಲು, ಇಲ್ಲಿ ಹಿಂದೆ ಇದೆ ನೋಡಿ, ಇವರು ಕ್ಲಾಸಸ್ ಇವೆ. ಆದ್ರೆ ಇವರು ನೋಡಿ ಇಲ್ಲಿ ಸ್ಕೂಲ್ ಹತ್ರನೇ, ಇಲ್ಲಿ ಮುಂದೆನೆ ಎಲ್ಲ ಒಂದು ನೋಟ್ಸ್ನೆಲ್ಲ ಇಲ್ಲೇ ಬರೀತಾ ಇದ್ದಾರೆ. ಇಲ್ಲೇ ಒಂದು ನೋಟ್ಸ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲೇ ಮುಗಿಸ್ಬಿಟ್ಟು ಮತ್ತೆ ಹಾಸ್ಟೆಲ್ಗೆ ಹೋಗ್ತಾರಂತೆ. ನಾವು ಇದೀವಿ ನೋಡಿ, ನಾವು ಇದೀವಿ. ನಾನು ಮನೆಗೆ ಹೋಗಿ ಒಂದು 2 ಡೇಸ್ ಆದ್ರೇನು ಸರ್ ಕೇಳ್ತಾ ಇರ್ತಾರೆ, ಹೋಮ್ವರ್ಕ್ ಎಲ್ಲಿ ಅಂತ. ನಾನು ಬರ್ದಿರಲ್ಲ. ಸೊ ಇವರು ಇಲ್ಲಿ ಕ್ಲಾಸ್ ಆಗಿದ ತಕ್ಷಣ ಇವಾಗೆ ಮುಗಿಸ್ಬಿಡ್ತಾ ಇದ್ದಾರೆ ನೋಟ್ಸ್ ಎಲ್ಲ, ಹೋಮ್ವರ್ಕ್ಸ್ ಎಲ್ಲ. ಆ ನೋಟ್ಸ್ ಅನ್ಸುತ್ತೆ ಅಲ್ವಾ? ಹಾ, ಆ ಒಂದು ನೋಟ್ಸ್ನೆಲ್ಲ ಇವಾಗ ಕಂಪ್ಲೀಟ್ ಮಾಡಿಬಿಡ್ತಾ ಇದ್ದಾರೆ. ನಿನ್ನ ಹೆಸರು? ನಂದೀಶ್. ಅವ್ರ ಹೆಸರು ನಂದೀಶ್ ಅಂತ. ಜಯಂತಮ್. ಎಷ್ಟನೇ ಕ್ಲಾಸು? 9th E ಸೆಕ್ಷನ್. 9th ಸ್ಟ್ಯಾಂಡರ್ಡ್ E ಸೆಕ್ಷನ್ ಜಯಂತ್ ಅಂತೆ. ಸೊ ಆ ತರ ಇಷ್ಟೊಂದು ಆಕ್ಟಿವ್ ಆಗಿರ್ತಾರೆ ಇಲ್ಲಿ ಸ್ಟೂಡೆಂಟ್ಸು. ಅಲ್ಲಿ ನೋಡಿ ಹಾಸ್ಟೆಲ್ಗೆ ಹೋಗಕ್ಕೆ ಮೊದಲೇ ಬರ್ದಾಗ್ತಾ ಇದಾರೆ ನೋಟ್ಸ್ ಎಲ್ಲ. ನಿಜ ನಾನಂತೂ ಬರೆಯಲ್ಲ, ನಾನು ಒಂದ್ 2 ದಿನ ಆದ್ರೂ ಟೈಮ್ ತಗೊಂತೀನಿ. ಸರ್ ಕೇಳ್ತಾ ಇರ್ಬೇಕು ಅವಾಗ ಬರೆಯೋದು ನಾನು. ನಿನ್ನ ಹೆಸರೇನು? ಕನಕರಾಜ್. ಕನಕರಾಜ್. ಎಷ್ಟನೇ ಕ್ಲಾಸು? 9th ಕ್ಲಾಸ್. ನೀನು? ಆಕಾಶ್ 9th. ಎಲ್ಲ 9th ಸ್ಟ್ಯಾಂಡರ್ಡ್ ಅವ್ರು ಇವರು. ಸೊ ಇಷ್ಟೊಂದು ಆಕ್ಟಿವ್ ಆಗಿರ್ತಾರೆ ಸ್ಟೂಡೆಂಟ್ಸ್ ಎಲ್ಲ. ಎಲ್ಲರೂ ಚೆನ್ನಾಗಿ ಓದ್ತಿರ್ತಾರೆ ಇಲ್ಲಿ ಇರೋರೆಲ್ಲ. ಸೊ ಎಷ್ಟೊತ್ತಿಗೆ ಎದ್ದೊಳ್ತೀರಾ? 5. 5 ಗಂಟೆಗೆ ಎದ್ದೊಳ್ತಾರಂತೆ. ಎದ್ದೊಳ್ಬಿಟ್ಟು ಪ್ರಾರ್ಥನೆ ಮಾಡ್ತೀರಾ. ಪ್ರಾರ್ಥನೆ ಆಗಿದ ತಕ್ಷಣ ಹಾಲು ಕೊಡ್ತಾರೆ, ಹಾಲು ರಸ್ಕೊಂಡು ಕೊಡ್ತಾರೆ. ಸೊ ಅದಾಗಿದ ತಕ್ಷಣ 10 ಗಂಟೆಗೆ ತಿಂಡಿ ಕೊಡ್ತಾರೆ. ತಿಂಡಿ ಕೊಡಲ್ಲ, ಊಟ ಕೊಡೋದು ಬೆಳಗ್ಗೆ. ಮಧ್ಯಾಹ್ನ ತಿಂಡಿ ಕೊಡೋದು. ಮಧ್ಯಾಹ್ನ ಪಲಾವ್ ಕೊಡ್ತಾರೆ, ಬೆಳಗ್ಗೆ ಊಟ ಕೊಡ್ತಾರೆ. ಮತ್ತೆ ಮಧ್ಯದಲ್ಲಿ ಆಟಗಳೆಲ್ಲ ಆಡಿಸ್ತಾರೆ. ಮತ್ತೆ ಒಂದು ಕ್ಲಾಸಸ್ ಎಲ್ಲ ನಡೆಯುತ್ತೆ. ಒಳ್ಳೆ ಟೀಚರ್ಸ್ ಎಲ್ಲ ಬಂದಿರ್ತಾರೆ. ಕಂಪ್ಯೂಟರ್ ಕ್ಲಾಸಸ್ ಎಲ್ಲ ಇರ್ತದೆ. ಎಲ್ಲ ಸ್ಟೂಡೆಂಟ್ಸ್ ಇಲ್ಲಿ ಒಂದು 4 ತರಹದ ಒಂದು ಸ್ಕೂಲ್ಗಳಿದಾವೆ ತಾನೇ. ಹೈಯರ್ ಒಂದು, ಮತ್ತೆ ಹೈಸ್ಕೂಲ್ ಒಂದು, ಮಿಡ್ಲ್ ಸ್ಕೂಲ್ ಒಂದು, ನಿವೇದಿತ ಒಂದು, ಬಸವೇಶ್ವರ ಒಂದು, 5 ನೋಡಿ. ನಂಗೆ ಗೊತ್ತಿಲ್ಲ, ನಾನು 4 ಅಂತ ಇದೀನಿ. ಸೊ ಒಂದು 5 ತರದ ಸ್ಕೂಲ್ಗಳಿರ್ತವೆ. ಒಂದೊಂದು ಸ್ಕೂಲಲ್ಲಿ, ಎಲ್ಲ ಒಂದು ಸ್ಕೂಲ್ಗಳಲ್ಲಿ ಮಕ್ಕಳು ಸೇರಿ 1 ರಿಂದ 7ನೇ ಕ್ಲಾಸ್ 12,000 ಜನ ಇದಾರಂತೆ. ಸೊ ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ. ಬಂದಿದ್ರು, ಎಲ್ಲ ಹುಡುಗರು ಬಂದಿದ್ರು. ಅಂದ್ರೆ ಸಣ್ಣ ಮಕ್ಳವ್ರು 1 to 7th. ಇವ್ರು ಬಂದ್ಬಿಟ್ಟು 8th, 9th, 10th ಅಲ್ವಾ? ಸೊ ಆ ತರ ಈ ಮಕ್ಕಳು ಇದೆಲ್ಲ. ನೀವೇನಾದ್ರು ಮಾತಾಡ್ತೀರಾ? ಯಾವ ತರ ಇದೆ ಇವಾಗ? ಸ್ಟಾರ್ಟಿಂಗ್ ಎಷ್ಟನೇ ಕ್ಲಾಸ್ ಬಂದಿದ್ದೀವಿ ಇಲ್ಲಿಗೆ? ನಾವು 6ನೇ ಕ್ಲಾಸ್ ಬಂದಿದ್ವಿ. 6ನೇ ಕ್ಲಾಸ್ ಬಂದ್ರಂತ ಇವ್ರು ಇಲ್ಲಿಗೆ. ಅವಾಗ ನೀವು 6ನೇ ಕ್ಲಾಸ್ ಬರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಅನಿಸ್ತಾ ಇತ್ತು ನಿಮ್ಗೆ? ಒಂಥರ ಅಳು ಬರ್ತಾ ಇತ್ತು, ದುಃಖ ಆಗ್ತಿತ್ತು. ಅಮ್ಮಮ್ಮನ್ ಬಿಟ್ಟಿರೋದಂತೆ. ಮತ್ತೆ ಸ್ವಲ್ಪ ದಿನ ಆಗತ್ಲೆ ಬುದ್ಧಿಯವರು ಎಲ್ಲಾರು ಸೇರಿ ರೂಢಿ ಆಗ್ಬಿಟ್ಟು ಅವರೇ ತಂದೆ ತಾಯಿ ಆದ್ರೆ. ನೋಡಿ, ಮೊದಲು ಇಲ್ಲಿಗೆ ಬರ್ಬೇಕಾದ್ರೆ ಮೊದಲು ಒಂದು ಭಯ ಬೀಳ್ತಾ ಇದ್ರಂತೆ. ಸೊ ಆತರ ಇಲ್ಲಿ ಮಠದಲ್ಲೇ ಇದ್ಬಿಟ್ಟು ಇವರೇ ಒಂದು ತಂದೆ ತಾಯಿಗಳ ತರ ಒಂದು ಆಸರೆ ಆತರ ಕೊಡ್ತಾರಂತೆ ಒಂದು ಮಕ್ಕಳಿಗೆ. ಸೊ ನಾನು ಕೂಡ ಮಾತಾಡ್ಸಿದೆ, ಸ್ವಾಮೀಜಿಗಳನ್ನೆಲ್ಲ ಮಾತಾಡ್ಸಿದೀನಿ. ಒಂದು ಅಪ್ಲೋಡ್ ಮಾಡ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ. ಮತ್ತೆ ಇನ್ನೇನಾದ್ರು ಮಾತಾಡ್ತೀರಾ?
ಕ್ಲಾಸಸ್ ಎಲ್ಲ ಯಾವ ತರ ನಡೆಯುತ್ತೆ ಚೆನ್ನಾಗಿ ನಡೀತಣ್ಣ. ಚೆನ್ನಾಗಿ ನಡೀತದೆ ಸರ್. ಮತ್ತೆ ಎಲ್ಲ ಒಂದು 10th ಸ್ಟ್ಯಾಂಡರ್ಡ್ ಎಲ್ಲ ಟಾಪರ್ಸ್ ಎಲ್ಲ ನಿಮ್ ಸಿದ್ಧಗಂಗೆ ಬರ್ತೀರಂತೆ. ನಾನು ನೋಡ್ತಾ ಇರ್ತೀನಿ ಪೇಪರ್ ಅಲ್ಲೆಲ್ಲ ನೋಡ್ತಾ ಇರ್ತೀನಿ ಪ್ರತಿದಿನನು. ಎಲ್ಲ ಕಬಡ್ಡಿದಲ್ಲಾಗಿರ್ಬೋದು, ಒಂದು ಖೋಖೋದಲ್ಲಿ, ವಾಲಿಬಾಲ್ ಅಲ್ಲಿ ಎಲ್ಲದ್ರಲ್ಲೂ ಫಸ್ಟ್ ಇರ್ತೀರಾ ನೀವು. ಅದಕ್ಕೆ ಮೇನ್ ಕಾರಣ ಏನ್ ಗೊತ್ತಾ, ನೀವು ಶಿಸ್ತು ಇವಾಗ ಯಾವ ತರ ಮೇಂಟೈನ್ ಮಾಡ್ತಾ ಇದೀರಾ, ಒಂದು ಡಿಸಿಪ್ಲಿನ್. ಸೊ ಆ ಡಿಸಿಪ್ಲಿನ್ ಅವ್ರನ್ನ ಒಂದು ಆ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಮೇನ್ ನಾನು ಅದೇ ಹೇಳೋದು ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ವಿಭೂತಿ ಹಾಕ್ತಾರೆ, ಅದು ಡಿಸಿಪ್ಲಿನ್. ಮತ್ತೆ ಪ್ರಾರ್ಥನೆ ಮಾಡ್ತಾರೆ, ಪ್ರತಿದಿನ ಸ್ನಾನ ಮಾಡ್ತಾರೆ, ದಿನ ಬಿಟ್ಟು ದಿನ. ಇಲ್ಲಾಂದ್ರೆ ಇವ್ರು ದಿನಾನು ಮಾಡ್ತಾರಂತೆ. ಅಲ್ಲಿ ಅಲ್ಲೆಲ್ಲ ಕೆಲವರೆಲ್ಲ ಅಂದ್ರೆ ಡೇ ಬೈ ಡೇ ಸ್ವಲ್ಪ ದಿನ ಒಂದೊಂದ್ ದಿನ ವಾಟರ್ ಪ್ರಾಬ್ಲಮ್ ಆಗ ಒಂದ್ ದಿನ ಅಡ್ಜಸ್ಟ್ ಮಾಡ್ಕೊಂತಾರೆ. ಯಾಕಂದ್ರೆ ಅವ್ರು ದಿನಾನು ಕೊಡ್ತಾರಂತೆ, ದಿನಾನು ಸ್ನಾನ ಮಾಡ್ಬೋದಂತೆ. ಬೆಳಗ್ಗೆ 5 ಗಂಟೆಗೆ ಇರತ್ತಂತೆ. ನೋಡಿ ಮಕ್ಕಳೆಲ್ಲ ಯಾವ ತರ ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಂದು ನಂಗ್ ಕಾಣಿಸ್ತಿಲ್ಲ. ಮನೆ ಪೋರ್ಚು ಹೋಗ್ತಾರೆ. ರಾಷ್ಟ್ರೀಯ ಮಟ್ಟ ಈ ಸೆಕ್ಷನ್ ಬಂದ್ಬಿಟ್ಟು ಒಂದು ಬ್ಯಾಂಡ್ ಸೆಟ್ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಇಲ್ಲಿ ಒಂದು ದಿನನಿತ್ಯ ಒಂದು ಬ್ಯಾಂಡ್ ಸೆಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಯಾವತ್ತೂ ಒಂದು ನಿಲ್ಲೋದಂತೂ ಇರಲ್ಲ. ನಾರ್ಮಲ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನಾದರೂ ಒಂದು ಧಾರ್ಮಿಕ ಒಂದು ಉತ್ಸವ ಆಗ್ಲಿಕ್ಕೆ ಮಾತ್ರ ನಾವು ಸೆಲೆಬ್ರೇಟ್ ಅನ್ನೋದು ಮಾಡ್ತೀವಿ. ಬಟ್ ಇಲ್ಲ ಆದ್ರೆ ಆ ಥರ ಇರಲ್ಲ. ಒಂದು ಪ್ರತಿದಿನ ಅವರು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಒಂದು ಬ್ಯಾಂಡ್ ಸೆಟ್ ಅಲ್ಲ, ಎಲ್ಲ ಒಂದು ಸ್ಪೋರ್ಟ್ಸ್ ಕೂಡ ಪ್ರತಿದಿನನೂ ಅವ್ರು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಸೊ ಆ ಒಂದು ಪ್ರಾಕ್ಟೀಸ್ ಅವ್ರನ್ನ ಒಂದು ಆ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಎಷ್ಟೋ ಜನ ಒಂದು ಅಂತಾರಾಷ್ಟ್ರೀಯ ಒಂದು ಕ್ರೀಡಾಪಟುಗಳು, ರಾಷ್ಟ್ರೀಯ ಕ್ರೀಡಾಪಟುಗಳು ಎಲ್ಲ ತುಂಬಾ ಜನ ಇದ್ದಾರೆ. ಪ್ರತಿ ಬಾರಿನೂ ಅವರು ಒಂದು ಡಿಸ್ಟಿಕ್ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಆಗಿರ್ಬೋದು, ಪ್ರತಿ ವರ್ಷನೂ ಅವರೇ ಒಂದು ಜಯವನ್ನು ಮಾಡ್ತಾರೆ. ಸೊ ಅದೇ ಅವರ ಒಂದು ಶಿಸ್ತೆ ಆ ಕಾರಣಕ್ಕೆ ಒಂದು ತಗೊಂಡೋಗುತ್ತೆ. ಸ್ಪೋರ್ಟ್ಸ್ ಗ್ರೌಂಡ್ ಬಂದಿದ್ದೀನಿ. ಹುಡುಗರೆಲ್ಲ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ. ಎಲ್ಲ ಸುಮಾರು ಒಂದು 12,000 ಜನ ಮಕ್ಕಳಿದ್ದಾರೆ. 1 to 7th ಮತ್ತೆ 5,000 ಜನ ಹೈಸ್ಕೂಲ್ ಅವರೇನೋ ಇದ್ದಾರೆ. 8th, 9th, 10th. ಸೊ ಆ ಥರ ಎಲ್ಲ ಇದೆ. ಇದೇ ಒಂದು ಸ್ಪೋರ್ಟ್ಸ್ ಗ್ರೌಂಡು. ಪ್ರತಿದಿನ ಒಂದು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ, ಯಾವತ್ತೂ ಬಿಡೋದೇ ಇಲ್ಲ. ಮತ್ತು ಇಲ್ಲಿ ಗೋಶಾಲೆ ನೋಡಿ, ಈ ಹಸುಗೆ ಒಂದು 6 ಕಾಲಿದೆ. ಎಲ್ಲೂ ಕಾಣಿಸಲ್ಲ ಇದು ಹಸು. ಇದು ಯೂನಿಕ್ ಆಗಿದೆ. ನಾನಂತೂ ಫಸ್ಟ್ ಟೈಮ್ ನೋಡಿದೆ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ರು ಹುಡುಗರು. ನಂದು ಒಂದು ಫೋಟೋ ತೆಗೀರಿ, ನಾನಂತೂ ಇದು ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಆ ಥರ ಒಂದು ಎಲ್ಲರ ಹತ್ರನೂ ಒಂದು ಫೋಟೋಸ್ ಎಲ್ಲ ತೆಗೆದೆ. ಸೊ ನೋಡಿ ಇಲ್ಲಿ ನೋಡಿ, ಹಸು ಒಂದು ಕರು ಯಾವ ಥರ ಒಂದು ಹಾಲು ಕುಡಿತದೆ ಅಂತ ಹೇಳ್ಬಿಟ್ಟು ಎಲ್ಲ ಹುಡುಗರೆಲ್ಲ ಇವರೇ ಎಲ್ಲ ಒಂದು ಮೇಂಟೈನ್ ಮಾಡ್ತಾರೆ ಗೋಶಾಲೆನ. ಸೊ ಬನ್ನಿ ಅದೇ ಥರ ಪ್ರಾರ್ಥನೆ ನೋಡಿ. ಇಲ್ಲೇ ಒಂದು ಪ್ರಾರ್ಥನೆ ಮಾಡುವಂತಹ ತಾಣ. ಪ್ರತಿದಿನ ಎಲ್ಲ ಒಂದು ವಿದ್ಯಾರ್ಥಿಗಳು ಬಂದು ಇಲ್ಲಿ ಒಂದು ಅಟೆಂಡ್ ಆಗಿ ಎಲ್ಲ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಇಲ್ಲೇ ನಾನು ಹೇಳಿದ್ನಲ್ವ, ಒಂದು 12,000 ಒಂದು ಸ್ಟೂಡೆಂಟ್ಸ್ ಇದ್ದಾರೆ 1 to 10th ಅಂತ ಹೇಳ್ಬಿಟ್ಟು. ಅದಲ್ಲದೆ ಮತ್ತೆ 8th, 9th, 10th ಬಂದ್ಬಿಟ್ಟು ಅಂದರೆ 8, 9, 10ನೇ ತರಗತಿ ವಿದ್ಯಾರ್ಥಿಗಳು, ಅವರು ಒಂದು 5,000 ಜನ ಇರ್ತಾರೆ. ಸೊ ಆ ಥರ ಒಂದು 17,000 ಟೋಟಲಾಗಿ ಒಂದು 20,000 to 30,000 ಜನ ಬರ್ತಾರೆ ಪ್ರತಿದಿನ ಒಂದು ಪ್ರಾರ್ಥನೆಗೆ. ಬಂದು ಎಲ್ಲರೂ ಒಂದು ಶಿಸ್ತಾಗಿ ಒಂದು ಪಾಲನೆ ಮಾಡ್ತಾರೆ. ಶಿಸ್ತು ಅನ್ನೋದು ಇದು ಮಾಡ್ತಾರೆ. ಆಗಿನ ಕಾಲದಿಂದನೂ ಒಂದು ಆ ಗುರುವಿನ ಆಜ್ಞೆಯಿಂದನೂ ಇವತ್ತಿನವರೆಗೂ ಒಂದು ಅದೇ ಥರ ಮಾಡ್ತಾರೆ. ಅವರು ಒಂದು ಹಾಕ್ಕೊಟ್ಟಿರೋ ಏನು ಒಂದು ಕಟ್ಟಡ ಇದೆ. ಸೊ ಅದನ್ನು ಇವರು ಪಾಲನೆ ಮಾಡಿಕೊಂಡು ಪ್ರತಿ ಒಂದು ದಿನಾನೂ ಹೋಗ್ತಾನೆ ಇರ್ತಾರೆ. ಸೊ ಆಗಿನ ಸ್ವಾಮೀಜಿಗಳಾಗಿರುವಂತಹ ಒಂದು ಶಿವಕುಮಾರ್ ಸ್ವಾಮೀಜಿಗಳು ಅವರು ಇದ್ದರು. ಸೊ ಇವಾಗ ಬಂದ್ಬಿಟ್ಟು ಒಂದು ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು. ಸೊ ಅವರು ಒಂದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಮಠವನ್ನು. ಪ್ರತಿದಿನ ಬಂದ್ಬಿಟ್ಟು ಒಂದು 6:30 ಒಂದು 7 ಗಂಟೆವರೆಗೂ ಒಂದು ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾನು ಬಂದಿರೋವಾಗ ಒಂದು ಅರ್ಧ ಗಂಟೆಗೆ ಸ್ಟಾರ್ಟ್ ಆಯಿತು, ಯಾಕಂದರೆ ಅವತ್ತು ಗೆಸ್ಟ್ ಬಂದಿದ್ರಂತೆ. ಸೊ ನಾರ್ಮಲಾಗಿ ಬಂದ್ಬಿಟ್ಟು 1 hour ಪ್ರಾರ್ಥನೆ ನಡೆಯುತ್ತೆ. ಒಂದು 6 to 7 ಗಂಟೆವರೆಗೂ ಸುಮಾರು 1 hour ಎಲ್ಲ ಶ್ಲೋಕಗಳೆಲ್ಲ ಹೇಳ್ತಾನೆ ಇರ್ತಾರೆ ವಿದ್ಯಾರ್ಥಿಗಳೆಲ್ಲ.
ನಾನು ಇವ್ರಿಗೆ ಗಮನಿಸಿದ ಒಂದು ವಿಚಾರ ಏನಂತ ಹೇಳಿದ್ರೆ, ಅಲ್ಲಿ ನೋಡಿ ಎಷ್ಟು ಒಂದು ಜನ ಇದಾರೋ. ಸೊ ನೀವು ಈ ಕಡೆ ಒಂದು ಕ್ರಾಸ್ ಮಾಡ್ಬಿಟ್ಟು ಒಂದು ಫಸ್ಟ್ ಒಂದು ತಲೆ ನೋಡಿ, ಈ ಕಡೆಯಿಂದ ನೋಡಿದ್ರೆ ಆಮೇಲೆ ಒಂದೇ ಒಂದು ತಲೆ ತರ ಕಾಣಿಸುತ್ತೆ ನಿಮಗೆ. ಸೊ ಆ ಒಂದು ಮಟ್ಟಿಗೆ ನಿಂತ್ಕೊಂಡಿರ್ತಾರೆ, ಕೂತ್ಕೊಂಡಿರ್ತಾರೆ ಒಂದು ಮಕ್ಕಳೆಲ್ಲ. ಅದು ನೋಡಿ ನಾನು ತುಂಬಾ ಇಷ್ಟ ಆಯ್ತು. ನಾನು ಏನೋ ಬಂದು ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ ಇಲ್ಲಿ ಅನ್ಕೊಂಡಿದ್ದೆ, ನೋಡಿದ್ರೆ ಅಚ್ಚುಕಟ್ಟಾಗಿ ಕೂತ್ಕೊಂಡಿದ್ದಾರೆ. ಆ ಜಾಗದಲ್ಲಿ ಯಾವ ಜಾಗದಲ್ಲಿ ಕೂತ್ಕೋಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಬಿಟ್ಟಿರ್ತಾರಂತೆ ಅವರು. ಅದೇ ಜಾಗದಲ್ಲೇ ಬಂದು ಕೂತ್ಕೊಂತಾರಂತೆ. ಅಂದ್ರೆ ಸ್ವಲ್ಪ ಚಿಕ್ಕವರಿರೋರೆಲ್ಲ ಮುಂದೆ ಬರ್ತಾರೆ, ಸ್ವಲ್ಪ ದೊಡ್ಡವರೆಲ್ಲ ಹಿಂದೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದೆಲ್ಲ ಹುಡುಗರೆಲ್ಲ ಹೇಳ್ತಾ ಇದ್ರು. ನೋಡಿ ಇಲ್ಲಿ ಮುಂದೆ ಮೈಕ್ ಇಟ್ಕೊಂಡಿದಾರಲ್ವಾ, ಸೊ ಅವರೇ ಹೇಳ್ತಾರೆ ಶ್ಲೋಕಗಳೇನು ಎಲ್ಲಾನು ಅವ್ರ ಜೊತೆ ಅವರು ಹೇಳ್ತಾರೆ. ಬಟ್ ಎಲ್ಲರೂ ಹೇಳೋದೆಲ್ಲ ಒಂದಾಗಿರುತ್ತೆ. ಎಲ್ಲ 20,000 30,000 ಜನ ಹೇಳ್ತಾರೆ, 20ರಿಂದ 30,000 ಜನ. 30,000 = 1. ಸೊ ಆ ಥರ ಇರುತ್ತೆ. 30,000 ಜನ ಎಲ್ಲ ಹೇಳೋದಿಲ್ಲ ಒಂದು ಭಾಷೆ ಥರ, ಅಂದರೆ ಒಂದೇ ಧ್ವನಿ ಥರ ಕೇಳಿಸುತ್ತೆ ನಮಗೆಲ್ಲ. ಅದಂತೂ ನನಗೆ ತುಂಬ ಒಂದು ಆಶ್ಚರ್ಯ ಅನಿಸ್ತು. ನಾನು ಅನ್ಕೊಂಡಿದ್ದೆ ಯಾವ್ದ್ರ ಒಂದು ಬೇರೆ ಬೇರೆ ಥರ ಒಂದು ವಾಯ್ಸ್ಗಳು ಬರ್ತವೆ ಅನ್ಕೊಂಡಿದ್ದೆ, ಬಟ್ ಇಲ್ಲ, ಒಂದೇ ಥರ ಬರುತ್ತೆ. ಸೊ ಅದೇ ಥರ ನಾನು ಒಂದು ಸ್ವಾಮೀಜಿಗಳ ಒಂದು ಆಶೀರ್ವಾದನ ತಗೊಂಡೆ ನಾನು. ಸೊ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅದೇ ಥರ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಕೊಡೋ ಒಂದು ಮೋಟಿವೇಶನ್ ನಮಗೆ ಪ್ರತಿ ವಿಡಿಯೋನ ಮಾಡೋಕ್ಕೆ ಒಂದು ಆಸರೆ ಕೊಡುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.